ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ಸ್. ಇವತ್ತಿನ ವ್ಲಾಗ್ ಒಂದು ನಿಮಿಷ. ಇವತ್ತಿನ ವ್ಲಾಗ್ ಏನು ಅಂತ ಹೇಳಿದ್ರೆ, ನಾನು ಹನಿ ಕೇಕನ್ನು ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಇಂಗ್ರೀಡಿಯನ್ಸ್ ನಾನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ತುಂಬ ಸಿಂಪಲ್ಲಾಗಿ ಹೇಗೆ ಈವ್ನಿಂಗ್ ಸ್ನ್ಯಾಕ್ಸನ್ನು ಮಾಡೋದು ಅಂತ, ಹನಿ ಕೇಕ್ನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಲೆಟ್ಸ್ ಶೋ ದ ಇಂಗ್ರೀಡಿಯೆಂಟ್ಸ್. ಸೊ ಕಾಣಿಸ್ತದೆ. ಸೊ ಲೆಟ್ಸ್ ಗೋ. ಓಕೆ, ಸೊ ಇವಾಗ ನನ್ನ ಹತ್ರ ಏನೇನಿದೆ ಅಂತ ಅಂದರೆ, ಮೈದಾ ಹಿಟ್ಟಿದೆ, ಕಂಡೆನ್ಸ್ಡ್ ಮಿಲ್ಕ್ ಇದೆ, ಯೋಗರ್ಟ್ ಇದೆ, ಜಾಮ್ ಇದೆ. ಈ ಜಾಮ್ನ ನಾವು ಬೇರೆ ಥರ ಮಾಡ್ಕೊಬೇಕು, ಅದನ್ನು ನಾನು ಆಮೇಲೆ ಹೇಳ್ತೀನಿ ಯಾವ ಥರ ಮಾಡ್ಕೊಬೇಕು ಅಂತ. ಉಪ್ಪಿದೆ, ಶುಗರ್ ಪೌಡರ್ ಇದೆ, ಬೇಕಿಂಗ್ ಸೋಡಾ ಇದೆ, ಹನಿ, ವೆನಿಲಾ. ಆ್ಯಕ್ಚುಲಿ ನನಗೆ ವೆನಿಲಾ ಎಕ್ಸ್ಟ್ರಾಕ್ಟ್ ಬೇಕು ನಮಗೆ ಆ್ಯಕ್ಚುಲಾಗಿ, ಬಟ್ ನಾನು ಇವಾಗ ಸದ್ಯಕ್ಕೆ ವೆನಿಲಾ ಎಸೆನ್ಸ್ನ ತೊಗೊಂಡಿದ್ದೀನಿ. ಸೊ ಫಸ್ಟ್ ಲೆಟ್ ಅಸ್ ಸ್ಟಾರ್ಟ್ ಹಿಯರ್. ಸೊ ಒಂದು ಬೌಲ್ ತೊಗೊಂಡು ಅದಕ್ಕೆ ಯೋಗರ್ಟ್ ಏನಾದ್ರು ಒಂದು ಯೋಗರ್ಟ್ ಹಾಕೊಳ್ಳಿ. ಜಾಸ್ತಿ ಹೋಗುತ್ತೆ ಅಂತ, ಬಿಕಾಸ್ ಯಾವ ವಿಡಿಯೋದಲ್ಲೂ ಕೂಡ ನಾನು ಕೂಡ ಇದೆಲ್ಲ ನೋಡಿದೆ, ಯಾವುದ್ರಲ್ಲೂ ಕೂಡ ಇದು ತೋರಿಸಿರಲಿಲ್ಲ. ಸೊ ಇವಾಗ ನೆಕ್ಸ್ಟು ಮೈದಾ ಹಿಟ್ಟು, ಮೈದಾ ಹಿಟ್ಟನ್ನ ಏನಂತಾರೆ ಗೊತ್ತಿಲ್ಲ, ಬಟ್ ಮೈದಾ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಕಂಡೆನ್ಸ್ ಮಿಲ್ಕ್ದು ಇದು ನಾನು ಇಲ್ಲಿ ತನಕನೂ ಬರ್ತಾಯಿದೆ. ಸೊ 1 ಕಪ್ ಮುಂದೆನೇ ಹಾಕ್ಕೊಂಡಿದ್ದೀನಿ, 1 ಕಪ್. ಸೊ ಅದಾದಮೇಲೆ ಶುಗರ್ ಪೌಡರ್ 2 ಕಪ್ ಹಾಕ್ಕೊತಾ ಇದ್ದೀನಿ. ಬಿಕಾಸ್ ಇವಾಗ ಸಮ್ಮರ್ ಆಗಿರೋದ್ರಿಂದ ನಾವು ಮಾಡೋಕ್ಕಾಗಲ್ಲ. ಸೊ ಇಲ್ಲೇ ಸೊ ಲೆಟ್ಸ್ ಡೂ ಇಟ್. ಸೊ ಮಿಕ್ಸರ್. ಆ್ಯಂಡ್ ಅನದರ್ ಥಿಂಗ್, ಇದು ಓವನಲ್ಲಿ ಮಾಡೋ ಅಂಥದ್ದು ಅಲ್ಲ, ಇದು ಇದರಲ್ಲಿ ತವಾದಲ್ಲಿ ಅಥವಾ ಫಾರ್ ಡಿಸ್ಟರ್ಬೆನ್ಸ್. ದಟ್ಸ್ ವಾಸ್ ಮೈ ಗ್ರ್ಯಾಂಡ್ ಫಾದರ್, ನಮ್ಮ ತಾತ ಮಾತಾಡ್ಬಿಟ್ರು ಅಡ್ಡದಲ್ಲಿ. ಸೊ ಸಾರಿ, ಐ ಆಮ್ ರಿಯಲಿ ಸಾರಿ. ನಮ್ಮ ಮೇಲೆ ಇಷ್ಟು ಸೈಲೆನ್ಸಲ್ಲಿ ಮಾಡೋದು ನನಗೆ ತುಂಬಾ ಕಷ್ಟ, ಬಟ್ ಐ ಆಮ್ ಡೂಯಿಂಗ್ ಇಟ್ ಹವೆವರ್. ಸೊ ಇವಾಗ ಇದು ನಾವು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬಟ್ ಯೋಗರ್ಟ್ ನನಗೆ ಯಾಕೋ ಒಂಥರ ಫೀಲಿಂಗು, ಬಟ್ ಲೆಟ್ಸ್ ಡೂ ಇಟ್. ಎಲ್ಲ ಕಡೆ ಚೆಲ್ಕೊಂಡು ಎಲ್ಲ ಕಡೆ ಮಾಡಿಕೊಂಡು ಮನೇಲಿ ಸೈಲೆಂಟಲ್ಲಿ ಅಡುಗೆ ಮಾಡೋಕ್ಕೆ ಅಥವಾ ವೀಡಿಯೋ ಮಾಡೋಕ್ಕೆ ಆಗಲ್ಲ. ಸೊ ನೋಡಿ, ಇದು ಆ್ಯಕ್ಚುಲಿ ಇನ್ನೂ ಆಗ್ತಾಯಿದೆ. ಸೊ ಇದಕ್ಕೆ ನಾನು ಸ್ವಲ್ಪ ಆ್ಯಕ್ಚುಲಿ ಕಂಡೆನ್ಸ್ಡ್ ಮಿಲ್ಕ್ ಟೋಟಲಿ ಆಪ್ಷನಲ್, ಬಟ್ ನನಗೆ ವೆನಿಲಾ ಎಕ್ಸ್ಟ್ರಾಕ್ಟ್ ಇಲ್ಲದಿರೋ ಕಾರಣ ಸ್ವಲ್ಪ ಸ್ವೀಟ್ ಬರಲಿ ಇದರಿಂದನೇ ನಾನು ಕಂಡೆನ್ಸ್ಡ್ ಮಿಲ್ಕ್ನ ಇಲ್ಲಿ ಯೂಸ್ ಮಾಡ್ತಾ ಇರೋದು. ಯಾಕಂದರೆ ಆಮೇಲೆ ಸ್ವೀಟ್ನೆಸ್ ಇದಾಗೋಗುತ್ತೆ, ಯಾಕಂದರೆ ಅದು ಮೊದಲೇ ಹನಿ ಕೇಕ್. ಸೊ ಐ ಡೋಂಟ್ ವಾಂಟ್ ಟೇಕ್ ಅ ರಿಸ್ಕ್ ಆಫ್ ದ್ಯಾಟ್. ಸೊ ನೆಕ್ಸ್ಟ್ ನಾ ಇಲ್ಲಿ ಮಿಲ್ಕನ್ನು ಹಾಕ್ಕೊತಾ ಇದ್ದೀನಿ, 1 ಕಪ್. ಓಕೆ, ಮೆಸ್ ಟೋಟಲ್ ಮೆಸ್. ಇದು ಹೆಂಗೆ ಮಿಕ್ಸ್ ಮಾಡ್ತಾರವರು? ಆ್ಯಕ್ಚುಲಿ ಯೂಟ್ಯೂಬ್ ವಿಡಿಯೋಗಳೆಲ್ಲ ನೋಡಿದ್ರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಐ ಮೀನ್ 3 ಮಿನಿಟ್ಸ್ ಶಾರ್ಟ್ಸ್ಲವರು 2 ಮಿನಿಟ್ಸ್ ಮಾಡ್ಬಿಟ್ಟಿರ್ತಾರೆ. ಬಟ್ ಇಲ್ಲಿ ಐ ಮೀನ್ ಲೈಕ್ ರಿಯಲ್ ಆಗಿ ಹೌ ವುಡ್ ಐ ಡೂ? ಲೆಟ್ ಅಸ್ ಸಿ. ಆ್ಯಕ್ಚುಲಿ ಕೇಕ್ ನಾನು ಮುಂಚೆನೇ ಮಾಡಿದ್ದೆ, ಯಾವುದು ಗೊತ್ತಾ, ಬನಾನಾ ಕೇಕ್ ಮಾಡಿದ್ದೆ. ಬಟ್ ಅದು ಅಷ್ಟೊಂದು ನೀಟಾಗಿ ಬಂದಿರಲಿಲ್ಲ. ಐ ಮೀನ್ ಟೇಸ್ಟ್ ತುಂಬಾ ಚೆನ್ನಾಗಿತ್ತು, ಬಟ್ ನಾನು ಓವನ್ ಇಲ್ಲದೆ ಮಾಡಿರೋ ಕಾರಣ ಅದು ಚೆನ್ನಾಗಿ ಬಂದಿದೆ. ಐ ಮೀನ್ ನಂಗೆ ಹೇಳೋದು ಟೇಸ್ಟ್ ಚೆನ್ನಾಗಿತ್ತು, ಬಟ್ ಆದರೆ ಅದಕ್ಕೆ ನಮಗೆ ಹೆಂಗೆ ಕನ್ಸಿಸ್ಟೆನ್ಸಿ ಬರುತ್ತೆ ಕೇಕ್ ಥರ ಬಂದಿರಲಿಲ್ಲ. ಅದು ಒಂದು ಏನಂತಾರೆ ಚೀಸ್ ಕೇಕ್ ಥರ ಬಂದಿತ್ತು. ಚೀಸ್ ಕೇಕ್ ಥರ ಬಂದಿತ್ತು, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ವೇಟ್ ಅ ಸೆಕೆಂಡ್, ಐ ವಿಲ್ ಡೂ ದಿಸ್ ಆ್ಯಂಡ್ ಐ ವಿಲ್ ಮೀಟ್ ಯು ಬ್ಯಾಕ್ ಅಗೇನ್. ಕರೆಂಟ್ ಅಪ್ಡೇಟ್ ಗೈ, ನನ್ನ ಮುಖ ಕಾಣಿಸ್ತಾ ಇಲ್ಲ, ಬಟ್ ನನ್ನ ವಾಯ್ಸ್ ಕೇಳಿಸ್ತಾ ಇರ್ಬೋದು. ಸೊ ಇದು ಆ್ಯಕ್ಚುಲಾಗಿ ಬ್ಯಾಟರ್ ಥರ ಆಲ್ಮೋಸ್ಟ್ ಬಂದಿದೆ, ಬಟ್ ಇದೇನೋ ಒಂದು 20 ಮಿನಿಟ್ಸ್ ಅಷ್ಟು ನಾವು ಅದನ್ನು ಹಿಂಗೆ ಸ್ಟಿಲ್ ಮಾಡ್ತಾಯಿದ್ರೆ ಸ್ವಲ್ಪ ಬರುತ್ತೆ. ಅದು ನನಗೆ ಕಂಡೆನ್ಸ್ಡ್ ಮಿಲ್ಕ್ ಹಾಕಿರೋದ್ರಿಂದ ಸ್ವಲ್ಪ ಅದು ಲೈಕ್ ಸ್ವೀಟ್ನೆಸ್ ಬರ್ತಾಯಿದೆ. ಸೊ ಲೆಟ್ ಅಸ್ ಡೂ ಇಟ್. ಆ್ಯಕ್ಚುಲಿ ಇದು ನನಗೆ ಹನಿ ಕೇಕ್ ಅಂದರೆ ತುಂಬಾ ಇಷ್ಟ, ಬಟ್ ಇವಾಗ ಬೇಕರಿ ಸಿಗ್ತಾ ಇರೋದು ಅಷ್ಟೊಂದು ಫ್ರೆಶ್ಶು ಇಲ್ಲ ಆ್ಯಂಡ್ ಸ್ವೀಟ್ ಕೂಡ ಇಲ್ಲ.
ಸೊ ಐ ಥಾಟ್ ವೈ ನಾಟ್ ಟು ಡೂ ಇನ್ ಹೋಮ್. ಸೊ ಮನೇಲೇ ಮಾಡೋಣ ಅಂತ ಅಂದ್ಕೊಂಡೆ. ಸೊ ರಿಸರ್ಚ್ ಮಾಡಿದೆ ಅದ್ರ ಮೇಲೆ, ತುಂಬಾ ರಿಸರ್ಚ್ ಮಾಡಿದೆ. ಆ್ಯಂಡ್ ಆ ರಿಸರ್ಚ್ ಪ್ರಕಾರ ನನಗೊಂದು ಏನಂತಾರೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಸೊ ಬರುತ್ತೆ, ಗೊತ್ತಾಯಿತು ಹೆಂಗೆ ಅಂತ ಇದಾಯಿತು. ಸೊ ಅದರಿಂದ ಎಲ್ಲ ಕಡೆ ಅದನ್ನು ಸರ್ಚ್ ತೊಗೊಳ್ಳೋಣ ಅಂತ ಅಮ್ಮಂಗೆ ಹೇಳಿದೆ, ಮಾಡೋಣ ಅಂತ. ಆ್ಯಂಡ್ ಶಿ ಆಲ್ಸೋ ಟೋಲ್ಡ್ ಓಕೆ. ಸೊ ನಿಮಗೆ ಲೈಕ್ ಬಡ್ಜೆಟ್ ಪ್ರಕಾರ ಹೇಳಬೇಕು ಅಂದರೆ ಇದೆಲ್ಲ ತೊಗೊಳಕ್ಕೆ ಒಂದು 500, ಲೈಕ್ ನಾನು ಚೀಸ್ ಕೇಕು ಕೂಡ ಇನ್ನೊಂದು ತೊಗೊಂಡಿದ್ದೀನಿ. ಸೊ ನಿಮ್ಗೆ ಚೀಸ್ ಕೇಕ್ ಕೂಡ ಬೇಕು ಅಂದರೆ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವ್ಲಾಗ್. ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಚೀಸ್ ಕೇಕ್ ಕೂಡ ಹೇಳ್ತೀನಿ. ಆ್ಯಂಡ್ ಗೈಸ್ ಐ ವಾಂಟ್ ಟು ಟೆಲ್ ಯು, ಇದಕ್ಕೆ ನಿಮ್ಗೆ ಸ್ವಲ್ಪ ಪೇಷನ್ಸ್ ಬೇಕು. ಆ್ಯಂಡ್ ಸ್ವಲ್ಪ ಏನಂತಾರೆ ಕಾಮಾಗಿ ಟೈಮ್ ಇದ್ದಾಗ ಮಾಡಿ. ಸೊ ಬ್ಯಾಕ್ ಟು ದ ವರ್ಕ್. ಸೊ ಗೈಸ್, ನಾನು ಇಲ್ಲಿ ಜಾಮ್ ನಾನು ಹೇಳಿದ್ನಲ್ಲ, ಅದು ನಾನು ಪ್ರಿಪೇರ್ ಮಾಡೋಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ, ಬಿಸಿನೀರಿಗೆ ನಾನು ಇಲ್ಲಿ ಸಕ್ಕರೆನ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ, ಅಂದರೆ ಸಕ್ಕರೆ ಪಾಕ, ಜಾಮೂನ್ ನೀವು ಹೆಂಗೆ ಮಾಡ್ತೀರಾ ಅದೇ ಥರದನ್ನು ಸಕ್ಕರೆ ಪಾಕದ ಥರ ರೆಡಿ ಮಾಡ್ಕೊಳ್ಳಿ. ದ ಜಾಮ್ ವಾಟ್ ಯು ಹ್ಯಾವ್, ಇದನ್ನು ನೀವು ಇದಕ್ಕೆ ಆ್ಯಡ್ ಮಾಡಬೇಕು. ಒಂದು ನಿಮಿಷನ ಆ್ಯಡ್ ಮಾಡಿಬಿಟ್ಟು ತೋರಿಸ್ತೀನಿ. ಇದನ್ನು ನೀವು ಈ ಥರ ಹಾಕಿದ ತಕ್ಷಣ ಈ ಥರ ಆಗುತ್ತೆ ಇದು. ಬಟ್ ಇದನ್ನು ಸ್ಪೀಸ್ ಮಾಡಿ ಸ್ವಲ್ಪ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಸೊ ಇವಾಗ ಅದರ ಇದು ಹನಿ ಕೇಕ್ ಮೇಲೆ ಇದಾಗ್ತಾರೆ ಗೊತ್ತಾ, ಜೆಲಿ ಥರ ಸಮಥಿಂಗ್ ಇನ್ ಪಿಂಕ್ ಕಲರ್ ಅಂತೆಲ್ಲ ನೀವು ಸಮಥಿಂಗ್ ಬೇರೆ ಸ್ಪೆಷಲ್ ಅಂತೆಲ್ಲ ಅನ್ಕೊತೀರ. ದಟ್ ಇಸ್ ನಥಿಂಗ್ ಸ್ಪೆಷಲ್. ಜಾಮ್ನವರೊಂದು ಮೆಲ್ಟ್ ಮಾಡಾಕಿರ್ತಾರೆ, ಅಂದರೆ ಇದಕ್ಕೆ ಈ ಥರ ಮಿಕ್ಸ್ ಮಾಡಿ ಅದನ್ನು ಹಾಕಿರ್ತಾರೆ. ನಾವು ಕೂಡ ಮನೇಲಿ ಮಾಡೋಣ. ಸೊ ಲೆಟ್ಸ್ ಗೋ. ಸೊ ಇದನ್ನು ಮಾಡೋಣ. ಐ ಮೀನ್ ಮಿಡಲ್ ಆಫ್ ದ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಬಟ್ ನೆವರ್ ಮೈಂಡ್. ಸೊ ಐ ಹ್ಯಾವ್ ಸಮ್ ಕುಕ್ಕರ್. ಓವನಲ್ಲಿ ಕೂಡ ಮಾಡ್ಬೋದು ಅಥವಾ ತವಾದಲ್ಲಿ ಕೂಡ ಮಾಡ್ಬೋದು, ಬಿಕಾಸ್ ಎಲ್ಲ ಮೇಲೂ ಕೂಡ ಓವನ್ ಇರಲ್ಲ. ಸೊ ಫಾರ್ ದಟ್ ಪರ್ಪಸ್ ಐ ಆಮ್ ಯೂಸಿಂಗ್ ದಿಸ್ ಕುಕ್ಕರ್. ಸೊ ಎಲ್ಲರೂ ಕೂಡ ಅನುಕೂಲವಾಗಲಿ ಅಥವಾ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ ಹೆಂಗೆ ಮಾಡೋದು ಅಂತ. ಸೊ ವಾವ್, ದ ಬ್ಯಾಟರ್ ಇಸ್ ಸೋ ಗುಡ್. ನಾನು ಸಕ್ಕರೆ ಪಾಕ ಅವನ್ನೆಲ್ಲ ಮಾಡೋ ತನಕ ಈ ಬ್ಯಾಟ್ರನ್ನ ಸ್ವಲ್ಪ ನಾನು ಹಂಗೆ ಇಟ್ಟಿದ್ದೆ. ಇಟ್ಸ್ ಟರ್ನ್ ವೆರಿ ಗುಡ್. ಈಗ ನಾನು ಬಟರ್ ಪೇಪರ್ನ ಇಲ್ಲೂ ಕೂಡ ಮ್ಯಾಕ್ಸ್ ಯೂಸ್ ಮಾಡಬೇಕು, ಬಟ್ ನೆವರ್ ಮೈಂಡ್. ಒನ್ ಸೆಕೆಂಡ್. ಸೊ ಗೈಸ್, ನಮ್ಮ ಇನ್ನೊಂದು ಅಪ್ಡೇಟ್, ಇದಕ್ಕೆ ನಾವು ಬ್ಯಾಟ್ರ್ ಏನಿರುತ್ತಲ್ವಾ, ಸೊ ಅದಕ್ಕೆ ನಾವು ಉಪ್ಪು ಕೂಡ ಹಾಕಬೇಕು, ಎಣ್ಣೆ ಕೂಡ ಹಾಕಬೇಕು. ಅದನ್ನ ಬಿಡಿದ್ರೆ ಒಂದು ತೋರಿಸೋ ಕಾಯಿಲೆಕ್ಕೆ ನಾನು ಮರ್ತೋಗಿದ್ದೆ. ಸೊ ಅದಕ್ಕೆ ಹಾಕಬೇಕು. ಸೊ ಕುಕ್ಕರ್ಗೆ ಹಾಕಬೇಕು ಎಣ್ಣೆ ಅಂತಂದಾಗ ನಂಗೆ ಗ್ಯಾಪ್ನ ಇತ್ತು. ಸೊ ಈ ಬ್ಯಾಟರ್ಗೆ ಕೂಡ ಎಣ್ಣೆ ಹಾಕಿ ಉಪ್ಪು ಹಾಕಬೇಕು. ಸೊ ಲೆಟ್ಸ್ ಗೋ. ನಾನು ಇವಾಗ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಐ ಮೀನ್ ಅದನ್ನು ಫುಲ್ ಅದನ್ನು ಕವರ್ ಮಾಡಬೇಕು ಈ ಥರ ಸಮಥಿಂಗ್ ಲೈಕ್ ಇದಿಲ್ಲ, ಈ ಥರ ಎಣ್ಣೆನ ಕವರ್ ಅಲ್ಲ, ಎಣ್ಣೆನ ಕವರ್ ಮಾಡಬೇಕು. ಅಲ್ಲಿಗೆ ಹಾಕಿ, ಸಾಕು ಸಾಕು ಇಲ್ಲಿಗೆ. ಸ್ವಲ್ಪ ಇಲ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ತೀರಾ? ಬಿಡಿ ಅದು ಆ ಎಣ್ಣೆ ಒಂಥರ ಸ್ಮೆಲ್ ಬರುತ್ತೆ, ಬೇಡ. ಸೊ ಗೈಸ್, ಈಗ ನಾನು ಕುಕ್ಕರ್ ಕೂಡ ಎಣ್ಣೆ ಹಾಕಿ ಬಟರ್ ಪೇಪರ್ ಹಾಕಿನ ತಾಳಿ. ಸೊ ನೀಟ್. ವೇಟ್. ಗೈಸ್, ಇನ್ನೊಂದು ಇದನ್ನು ಸೈಡ್ನ ಹಾಕಿದೆ. ಸೊ ಹೋಗಯ್ಯಾ ಹೇ, ಬಟ್ ವೇಟ್. ಏನೋ ಒಳ್ಳೆ ಪ್ಯಾಚ್ ವರ್ಕ್ ಮಾಡ್ದಂಗೆ ಮಾಡ್ತಾಯಿದ್ದೀನಿ, ಬಟ್ ಇಟ್ಸ್ ಓಕೆ. ಸೊ ಒಂದು ನಿಮಿಷ, ನಾನು ಇದನ್ನು ಒಂದು ಎಕ್ಸ್ಟ್ರಾ ಎಲ್ಲ ಕಟ್ ಮಾಡ್ಕೊಂಡು ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಗೈಸ್, ಇದನ್ನು ಚೆನ್ನಾಗಿ ಕುದಿಸಿ ಈ ಥರ ಪೇಸ್ಟ್ ಥರ ಇದನ್ನು ಮಾಡಬೇಕು. ಸೊ ಕಮ್ ಬ್ಯಾಕ್ ಟು ದ ಕೇಕ್. ಗೈಸ್, ವೆಲ್ಕಮ್ ಬ್ಯಾಕ್. ಐ ಹ್ಯಾವ್ ಅ ಕುಕ್ಕರ್, ಮೈದಾ, ಐ ಮೀನ್ ದ ಬ್ಯಾಟರ್. ಸೊ ಐ ಆಮ್ ಗೋನಾ ಡೂ ಇಟ್ ನೌ. ಸೊ ಲೆಟ್ಸ್ ಡೂ ಇಟ್. ಸೊ ಇವಾಗ ನಾನು ಈ ಕಡೆ ತೋರಿಸ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಬ್ಯಾಟರ್ ಮಾತ್ರ
ಸೆಕೆಂಡ್. ಹಂಗೆ ಇರಿ. Let us pour this. Okay. As I accepted. ಟೆನ್ಷನ್, ನನಗೆ ಇಂಗ್ಲೀಷ್ ಕೂಡ ಮರ್ತೋಗ್ತದೆ. ಬಟ್ ಸಿ, ನನಗೆ ದೋಸೆ ಗೊತ್ತಿಲ್ಲ, ದೋಸೆ ಹಿಟ್ಟು ಥರ ವಾಸನೆ ಬರ್ತಾಯಿದೆ. ಇಲ್ಲ ನೀಟಾಗಿ ಬರ್ತದೆ ಗೈಸ್, ನೀಟಾಗಿ ಬರ್ತದೆ. ಆ್ಯಕ್ಚುಲಿ ಬೇಕಂದರೆ ದಟ್ ವೆನಿಲಾ ಎಕ್ಸ್ಟ್ರಾಕ್ಟ್ ಇದೆಯಲ್ಲ, ಅದು ಆ್ಯಕ್ಚುಲಿ ಸೀಕ್ರೆಟ್ ಇಂಗ್ರೀಡಿಯೆಂಟ್. ಅದು ಸ್ವೀಟ್ ತುಂಬ ಚೆನ್ನಾಗಿ ಬರುತ್ತಂತೆ. ಅದಕ್ಕೆ ನಾನು ಅದು ಸಿಗಲಿಲ್ಲ, ಎಲ್ಲ ಕಡೆ ಹುಡುಕಿದ್ವಿ ನಾವು, ನಂಗೆ ಅದು ಸಿಗಲಿಲ್ಲ. ಸೊ ಅದಕ್ಕೆ ನಾನು ಕಂಡೆನ್ಸ್ಡ್ ಮಿಲ್ಕ್ನ ಆ್ಯಡ್ ಮಾಡೋವಂಥ ಒಂದು ಐಡಿಯಾ ಸಿಕ್ತು ನನಗೆ. ಸೊ ಅದನ್ನು ನಾನು ಆ್ಯಡ್ ಮಾಡಿದ್ದು. ಸೊ ಕೇಕ್ ಅನ್ನೋದು ಈ ಥರ ಇರುತ್ತೆ, ಓಕೆನಾ? ಕೇಕ್ ಬ್ಯಾಟ್ರ್ ಮಾಡೋದು ನೀವು ನೋಡ್ಕೊಳ್ಳಿ. ಸೊ ಈ ಥರ. ಆ್ಯಂಡ್ ಅದಕ್ಕೆ ನಾನಿವಾಗ ವೆಯ್ಟ್ ಇನ್ನೊಂದು ಸ್ವಲ್ಪ ವೆನಿಲಾ ಎಸೆನ್ಸ್ ಆ ಅಂಗಡಿಗೆ ಹೋಗಿ ನಾನು ವೆನಿಲಾ ಲೈಸೆನ್ಸ್ ಕೊಡಿ ಅಂಕಲ್ ಅಂತ ಕೇಳಿ, ಆ ಅಂಕಲ್ ಲೈಸೆನ್ಸಾ, ಏನಮ್ಮ ಲೈಸೆನ್ಸು ಅಂತ ಇದ್ದಾರೆ. ಅಯ್ಯೋ ರಾಮ. ಓಕೆ, ಸಾಕು. ಓಕೆ, ಸೊ ಸಮ್ಹೌ ನಾನು ಮಾಡಿದ್ದೀನಿ ಕೇಕ್ನ. ಲೆಟ್ ಸಿ. ಕೇಕ್ ಮಾಡಿಲ್ಲ, ಕೇಕ್ದು ಬ್ಯಾಟರ್ ಹಾಕಿದ್ದೀನಿ. ಅದು ಹೆಂಗೆ ಬರುತ್ತೆ ನೋಡೋಣ. ಅಲ್ಲಿವರೆಗೂ ಇದನ್ನು ಕುಕ್ಕರ್ಗೆ ಇಡೋಣ. ಅದನ್ನು ಹೆಂಗೆ ಇಟ್ಕೊಂಡು ತೋರಿಸ್ತೀನಿ. ಲೆಟ್ಸ್ ಗೋ. ನಾವು ಕುಕ್ಕರ್ ಮುಚ್ಚಳ ಇರುತ್ತಲ್ಲ, ಅದರದ್ದು ಈ ಒಂದು ರಬ್ಬರ್ ಥರ ಇರುತ್ತಲ್ಲ, ಅದನ್ನು ತೆಗಿಬೇಕು. ಅದಾದಮೇಲೆ ಈ ಕಡೆ ತಿರುಗಿಬಿಟ್ಟು ಈ ವಿಷಲ್ ಇರುತ್ತಲ್ಲ, ಇದನ್ನು ಕೂಡ ತೆಗಿಬೇಕು. ಈ ಎರಡು ಕೂಡ ಕುಕ್ಕರ್ಗೆ ಇಡಬೇಕಾದ್ರೆ ಇರಬಾರ್ದು. ಈಗ ನಾನು ಅದನ್ನು ಹಾಗೆ ಮುಚ್ಚುತ್ತಾ ಇದ್ದೀನಿ. ಯಾವ ಕಡೆ ಮುಚ್ಚೋದು? ಅಲ್ಲ ಈ ಕಡೆ ಮುಚ್ಚೋದಲ್ಲ. ಆ್ಯಂಡ್ ಇದನ್ನು ಲಾಕ್. ಓಕೆ, ಡನ್. ಸೊ ಇವಾಗ ಇದನ್ನು ವೆಯ್ಟ್ ಇಡೋಣ. ನೋಡ್ತಾ ಇದ್ದೀರಾ, ಕುಕ್ಕರ್ನ ನಾನು ಇಟ್ಟಿದ್ದೀನಿ. ಇಲ್ಲಿ ಇದು ಜಾಮ್ದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಅದೇ ಥರ ಸಿರಪ್ ಥರ ಬಂದಿದೆ. ಸೊ ಇದನ್ನು ಸ್ವಲ್ಪ ನೀವು ಲೈಕ್ ಒಂದು ಹಾಫ್ ಆನ್ ಅವರ್ ಇದನ್ನು ಕುದಿಸ್ಕೊಬೇಕು. ಲೈಕ್ ಹಾಫ್ ಆನ್ ಅವರ್ ಜಾಮ್ ಜೊತೆ ಅಲ್ಲ, ಒಂದು 15 ಮಿನಿಟ್ಸ್ ಸಕ್ಕರೆ ಜೊತೆ ಕುದಿಸ್ಕೊಳ್ಳಿ. ಪುನಃ ಆಮೇಲೆ ಅದಕ್ಕೆ ಜಾಮ್ ಹಾಕ್ಬಿಟ್ಟು 15 ಮಿನಿಟ್ಸ್ ಇದು ಮಾಡ್ಬಿಟ್ಟು ಆಮೇಲೆ ಈ ಥರ ಆಗುತ್ತಿದ್ದು. ಇಟ್ಸ್ ಲೈಕ್ ವೆರಿ ಗುಡ್ ಲುಕಿಂಗ್. ಓ ಮೈ ಗಾಡ್, ಇಟ್ಸ್ ಸೋ ಗುಡ್ ಲುಕಿಂಗ್. ಓಕೆ, ಐ ವಿಲ್ ಮೀಟ್ ಯು ಬ್ಯಾಕ್. ಅದನ್ನು 30 ಮಿನಿಟ್ಸ್ ಹಾಗೆ ಅದನ್ನು ಕೇಕ್ನ ಇಟ್ಟಿರಿ. ಆಮೇಲೆ ತೆಗೆದು ನೋಡೋಣ. ಲೆಟ್ಸ್ ಗೋ. ಕೇಕ್ ಸಾಫ್ಟಾಗಿ ಬಂದಿದೆ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ. ಇದು ಕೆಳಗಡೆ ನಾನು ಸ್ವಲ್ಪ ತುಂಬ ಸೀದಿಸ್ಬಿಟ್ಟೆ. ಸೊ ಅದನ್ನು ನಾನು ಇದನ್ನು ಕೆಳಗಡೆ ಹಿಂಗೆ ಕಟ್ ಮಾಡಿಬಿಟ್ಟಿದ್ದೀನಿ. ಆ್ಯಕ್ಚುಲಿ ಸುತ್ತ ಕೂಡ ಕಟ್ ಮಾಡ್ಬೋದು, ಬಟ್ ಐ ಜಸ್ಟ್ ಕೆಪ್ ಇಟ್ ಹಿಯರ್. ಇದು ಆ್ಯಕ್ಚುಲಿ ನೀವು ಜಾಸ್ತಿ ಹೊತ್ತು ಇಟ್ಟರೆ ಇದು ಗಟ್ಟಿಯಾಗಿ ಹೋಗುತ್ತೆ, ಎದುರ್ಕೊಂಬೇಡಿ. ಅದಕ್ಕೆ ಇನ್ನೊಂದು ಸ್ವಲ್ಪ ಸಕ್ಕರೆ ಪಾಕ ಇದ್ದರೆ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿದರೆ ಇನ್ನೊಂದ್ಸಲ ಹೀಟ್ ಮಾಡಿ ಹೊಟ್ಟೋಗುತ್ತೆ. ಸೊ ಇದನ್ನು ಇವಾಗ ಇದ್ರ ಮೇಲೆ ಹಾಕ್ಬಿಟ್ಟು ಆಮೇಲೆ ತೋರಿಸ್ತೀನಿ. ಸೊ ಗೈಸ್ ಅಷ್ಟೇ ವ್ಲಾಗ್ಗೆ ಕೇಕ್ ಮಾಡೋದು ಹೇಗೆ ಅಂತ. ಅದೇನೇ ಸೀದೋಗಿದ್ದು ಅಂತಂದರೆ ನಾನು ಹೈ ಫ್ಲೇಮಲ್ಲಿ ಇಟ್ಬಿಟ್ಟಿದ್ದೆ. ನಾನು ಇಡಬೇಕಾದ್ರೆ ತುಂಬ ಹೈ ಫ್ಲೇಮಲ್ಲಿ ಇಟ್ಬಿಟ್ಟಿದ್ದೆ. ಸೊ ಅದು ಹಂಗಾಗಿದ್ದು. ಬಟ್ ಲೋ ಫ್ಲೇಮ್ ಇಟ್ಟರೆ ತುಂಬ ಚೆನ್ನಾಗುತ್ತೆ ಕೇಕು. ಸಖತ್ತಾಗಿ ಬಂದಿತ್ತು ಕೇಕು. ಸೊ ಇಟ್ ವಾಸ್ ಬೆಟರ್ ದೆನ್ ಎನಿ ಬೇಕರೀಸ್. ಐ ಆಮ್ ನಾಟ್ ಲೆಸ್ ದೆನ್ ಎನಿವನ್. ಸೊ ಅಷ್ಟೇ ವ್ಲಾಗಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ಚೀಸ್ ಕೇಕ್ ಹೆಂಗೆ ಮಾಡೋದು ಅಂತ ಹಾಕ್ತೀನಿ, ಅದನ್ನು ಕೂಡ ನೋಡಿ. ಇನ್ನೊಂದು ವ್ಲಾಗಲ್ಲಿ ತಿರುಪತಿ ವ್ಲಾಗ್ಸ್ ಎಲ್ಲ ಇರುತ್ತೆ, ಸೊ ಅದನ್ನು ಕೂಡ ಹೋಗಿ ವಾಚ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್. ಸಿ ಯು. ಟಾಟಾ.
ಗಂಟೆ ಏನಿಲ್ಲ ಹೋಗು 2 ಗಂಟೆ 5 ಗಂಟೆ ಆಗಿರ್ಬೋದೇ ನಾವು ಮನೆ ಬಂದಿದ್ದು. ಸೊ ಅಲ್ಲಿಂದ ಆಮೇಲೆ ನಾನು ರೆಡಿ ಆಗಿಬಿಟ್ಟು ಸ್ಕೂಲ್ಗೆ ಹೋಗ್ತಾಯಿನಿ. ತುಂಬ ಸಿನ್ಸಿಯರ್ ಸ್ಟೂಡೆಂಟಾಗಿ ನಾನು ಹೋಗ್ತಾಯಿನಿ. ಬಿಕಾಸ್ 9th ಆಗಿರೋದ್ರಿಂದ ರಜಾ ಕರೋ ಸುಮ್ಮನೆ ಟೀಚರ್ಸ್ ಕೂಡ ಬೈತಾರೆ ಅಂತ ಅಂದ್ಬಿಟ್ಟು ಬೇರೆ ಟ್ಯೂಷನ್ಗೊಂದು ಹೋಗಲಿಲ್ಲ ನಾನು. ಬಟ್ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಸೊ ಅಷ್ಟೇ ವ್ಲಾಗ್ಗೆ ತಿರುಪತಿ ವ್ಲಾಗ್ ನೋಡಿದ್ರಲ್ಲ. ಸೊ ಇದು ಹಿಂದೆ ಕೂಡ ಒಂದು ವ್ಲಾಗ್ ಹಾಕಿದ್ದೀನಿ, ಅದು ಕೂಡ ಹೋಗಿ ವಾಚ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ದ ಚಾನಲ್, ಕಮೆಂಟ್ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ತುಂಬ ವ್ಲಾಗ್ಗಳು ಬರ್ತಾ ಇರುತ್ತೆ. ಸೊ ನೋಡ್ತಾ ಇರಿ. ಬಾಯ್.